ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸರ್, ನೀವು ಮಾತಾಡುವಾಗ ನಿಮ್ಮ ಹೆಂಡತಿ ನಿಮ್ಮ ಪಕ್ಕದಲ್ಲಿ ನಿಂತಿದ್ರು ತಾನೆ, ಇವಾಗ ನೀವು ಹೋಗಿ ನಿಂತ್ಕೊಳ್ಳಿ ಅಂತಾರೆ ಮಂಗಳಮ್ಮ. ವೈಷ್ಣವ್ ಲಕ್ಷ್ಮಿ ಹತ್ರ ನಿಂತ್ಕೋತಾನೆ. ಇವತ್ತು ನಿಮ್ಮನ್ನು ಬೆಸೀತಿರೋ ಈ ಮಂಗಲೇ ಬಂದ ನಿಮ್ಮ ಬದುಕಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ ಅಂತಾಳೆ ಲಕ್ಷ್ಮಿ. ಆಗ ಒಂದು ಜೋಡಿ, ಮೇಡಮ್ ನಾವಿಬ್ಬರು ವೈಷ್ಣವ್ ಸರ್ ಫ್ಯಾನ್ ಮೇಡಮ್, ನಾವು ಕೂಡ ನಿಮ್ಮಿಬ್ಬರ ಥರ ಇರಬೇಕು ಅಂದ್ಕೊಂಡಿದ್ದೀವಿ, ನೀವೇ ನಮಗೆ ಇನ್ಸ್ಪಿರೇಷನ್ ಅಂತಾರೆ. ಸರ್, ನಿಮ್ಮ ಅಭಿಮಾನಿ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ, ಅವರಿಗೆ ನೀವು ಏನು ಹೇಳ್ತೀರಿ ಅಂತಾರೆ ತಾರನಾಥ್. ಒಳ್ಳೆಯದು ಸರ್, ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ನಂಬಿಕೆ ಮುಖ್ಯ, ಯಾವತ್ತೂ ಇಬ್ಬರಲ್ಲಿ ಯಾರೂ ನಂಬಿಕೆ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಅಂತಾನೆ ವೈಷ್ಣವ್. ಆಗ ವಿಖ್ಯಾತ್ ಹತ್ರ, ಟ್ರಸ್ಟ್ ಅನ್ನೋ ವರ್ಡ್ಗೆ ಕಳಂಕ ಇವರಿಬ್ಬರ ಸಂಬಂಧನೇ ಸಾವಿರ ಸುಳ್ಳಿನ ಮೇಲೆ ಕಟ್ಟಿದೆ ಅಂತಾಳೆ. ಈಚೆ ಕೀರ್ತಿ ಅಮ್ಮನ ಹತ್ರ, ನೀನಂತೂ ನನ್ನ ಹೊರಗಡೆ ಕರ್ಕೊಂಡು ಹೋಗಲ್ಲ, ಇಲ್ಲೇ ಪಾರ್ಕ್ಗೆ ತಾನೇ ಸುಪ್ರೀತಾ ಆಂಟಿ ಕರ್ಕೊಂಡು ಹೋಗೋದು, ಯಾಕೆ ಬೇಡ ಅಂತಿದ್ಯಾ, ನಾನು ಹೋಗ್ತೀನಿ ಅಂತಾಳೆ. ನನ್ನ ಮಾತು ಕೇಳು ಅಂತಾರೆ ಕಾರುಣ್ಯ. ಇಲ್ಲ, ನಾನು ಯಾರ ಮಾತನ್ನು ಕೇಳಲ್ಲ, ಲಚ್ಚಿ ಹೋದಾಗಿಂದ ನನಗೂ ಬೇಜಾರಾಗ್ತಿದೆ, ನಾನು ಪಾರ್ಕ್ಗೆ ಹೋಗಬೇಕು ಅಂತ ಕೀರ್ತಿ ಗಲಾಟೆ ಮಾಡ್ತಾಳೆ. ಕಾರುಣ್ಯ, ಡೋಂಟ್ ವರಿ, ನಾನು ಅವಳನ್ನು ಎಲ್ಲೂ ದೂರ ಕರ್ಕೊಂಡು ಹೋಗಲ್ಲ, ಇಲ್ಲೇ ಮನೆ ಹತ್ರ ಸ್ವಲ್ಪ ಹೊತ್ತು 1 ಅವರ್ ಬೇಗ ಕರ್ಕೊಂಡು ಬರ್ತೀನಿ ಅಂತಾಳೆ ಸುಪ್ರೀತಾ. ಹ್ಞೂ ಅಂತಾರೆ ಕಾರುಣ್ಯ. ಸುಪ್ರೀತಾ ಆಂಟಿ, ಅಮ್ಮ ಓಕೆ ಅಂದಾಯ್ತಲ್ಲ, ಬನ್ನಿ ಹೋಗೋಣ ಅಂತಾಳೆ ಕೀರ್ತಿ. ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾರೆ ಕಾರುಣ್ಯ. ಬೇಡ, ನೀವು ಬರೋದು ಬೇಡ ಅಂತಾಳೆ ಕೀರ್ತಿ. ಈಚೆ ವಿಖ್ಯಾತ್, ಯಾಕೆ ಬೇಬಿ ಅವ್ರ ಬಗ್ಗೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತೀಯಾ, ಅವರಿಬ್ಬರು ಏನು ಮಾಡಿದ್ದಾರೆ ನಿನಗೆ, ಹಾಗೆ ನೋಡಿದರೆ ನಿಮ್ಮ ಮತಿಗೆ ಒಂದ್ಸಲ ನಮ್ಮನ್ನು ಸೇವ್ ಮಾಡಿದ್ದಾರೆ ಅಂತಾನೆ. ಸೇವ್ ಮಾಡಿದ್ದಾರೆ ಅಂದರೆ ನಾವೇನು ಕ್ರೈಮ್ ಮಾಡಿರಲಿಲ್ಲ ಬೇಬಿ, ಅವಳು ಬರೋವರೆಗೂ ನಮ್ಮನೆ ಚೆನ್ನಾಗಿತ್ತು, ಅವಳು ಬಂದಮೇಲೆ ಹೀಗೆಲ್ಲ ಆಗಿರೋದು ಅಂತಾಳೆ ವಿಧಿ. ಯಾರಿಗೆ ಗೊತ್ತು ಬೇಬಿ, ನಾಳೆ ನಾವು ಅವ್ರ ಹತ್ರನೇ ಹೋಗಬೇಕಾಗ್ಬಹುದು ಅಂತಾನೆ ವಿಖ್ಯಾತ್. ಯಾರು, ನಾನಾ? ನೋ ವೇ, ನನ್ನ ಪ್ರಾಣ ಹೋದರೂ ನಾನು ಅವಳ ಮುಂದೆ ಕೈ ಚಾಚ್ಕೊಂಡು ಹೋಗಲ್ಲ, ನಿಮ್ಮನೆ ಇದೆ ನನಗೆ, ಅಷ್ಟೇ ಸಾಕು ಅಂತಾಳೆ ವಿಧಿ. ದಂಪತಿಗಳಿಬ್ಬರು ದೀಪ ಹಚ್ಚಿ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ ಅಂತಾರೆ ತಾರನಾಥ್. ಕೇಳಿಸ್ಕೊಂಡ್ಯಾ, ನಾವು ತಾಳಿ ಕಟ್ಸ್ಕೊಳ್ಳೋ ಮುಂಚೆ ಅವರು ಅಲ್ಲಿಂದ ಹೊರಟೋಗ್ತಾರೆ, ಇನ್ಫ್ಯಾಕ್ಟ್ ಅವರಿಗೆ ಗೊತ್ತಾದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಾಳೆ ವಿಧಿ. ವೈಷ್ಣವ ಲಕ್ಷ್ಮಿ ದೀಪ ಹಚ್ತಾರೆ. ಎಲ್ರಿಗೂ ಹಾರ ಕೊಡಿ ಅಂತಾರೆ ಪುರೋಹಿತರು. ತಾರನಾಥ್ ಎಲ್ರಿಗೂ ಹಾರನ ಕೊಡ್ತಾರೆ. ಎಲ್ಲರೂ ಹಾರ ಬದಲಾಯಿಸ್ಕೊಳ್ಳಿ ಅಂತಾರೆ ಪುರೋಹಿತರು. ಹಾರನ ಬದಲಾಯಿಸ್ಕೋತಾರೆ. ಈಗ ನಮ್ಮ ಅತಿಥಿಗಳಾದ ವೈಷ್ಣವ ಲಕ್ಷ್ಮಿ ಅವರು ತಾವೇ ತಮ್ಮ ಕೈಯಾರೆ ಅರಿಶಿನ ಹಚ್ಚಿ ಸಿದ್ಧಪಡಿಸಿರೋ ಮಂಗಳಸೂತ್ರಗಳನ್ನು ಹರಿಸಿ ಹಾರೈಸಿ ವಧುವರರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಅಂತಾರೆ ತಾರನಾಥ್. ಆಗ ಇಬ್ಬರು ಮಂಗಳಸೂತ್ರನ ತಗೊಂಡು ಬರ್ತಾರೆ. ಆಗ ವಿಖ್ಯಾತ್, ಅಲ್ಲಿಗೆ ನಮ್ಮ ಕತೆ ಮುಗೀತು ಬೇಬಿ, ಅವರು ಈಗ ಇಲ್ಲಿಗೆ ಬಂದು ನಮ್ಮನ್ನು ನೋಡ್ತಾರೆ, ಏನು ಮಾಡೋದು ಅಂತಾನೆ. ಎಲ್ರಿಗೂ ಮಾಂಗಲ್ಯ ಕೊಡ್ತಾ ಬರ್ತಿರ್ತಾರೆ ಲಕ್ಷ್ಮೀ ವೈಷ್ಣವ್. ಈಚೆ ಕಾವೇರಿ, ಅಲ್ಲೇನಾಗ್ತಿದೆಯೋ ಏನೋ, ಈ ಚಿಂಗಾರಿ ಅಲ್ಲಿಗೆ ಹೋದಳು ಒಂದು ಫೋನು ಮಾಡಿಲ್ಲ ಅಂತ ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಕೃಷ್ಣಕಾಂತ್, ಕಾವೇರಿ ಎಲ್ಲಿದ್ಯಾ ಅಂತ ಕೂಗ್ತಾ ಬರ್ತಾರೆ. ಯಾಕೆ, ಏನಾಯಿತು ಅಂತಾಳೆ ಕಾವೇರಿ. ಕಾವೇರಿಯಲ್ಲಿ ಪ್ರಳಯ ಆಗಿ ಕೂತಿದೆ, ನೀನು ನೋಡಿದರೆ ಏನಾಯಿತು ಅಂತಿದ್ದಿಲ್ಲ ಅಂತಾರೆ ಕೃಷ್ಣಕಾಂತ್. ಪುಟ್ಟ ಅಂತ ಕಾವೇರಿ ಹೇಳುವಾಗ, ಇದು ವೈಷ್ಣವ ವಿಷಯ ಅಲ್ಲ ವಿಧಿ ಅಂತಾರೆ ಕೃಷ್ಣಕಾಂತ್. ಈಚೆ ಕಾರುಣ್ಯ, ನಾನ್ಯಾಕೆ ಬರಬಾರ್ದು ಅಂತಾರೆ. ನೀ ನನಗೆ ಏನು ತಿನ್ನೋಕ್ಕೆ ಕೊಡಲ್ಲ, ಸ್ಕೂಲ್ ಟೀಚರ್ ಥರ ಆಡ್ತೀಯ, ಸುಪ್ರೀತಾ ಆಂಟಿ ನನಗೆಲ್ಲ ಕೊಡಿಸ್ತಾರೆ, ಸುಪ್ರೀತಾ ಆಂಟಿ ಈಗ ಡೆವಿಲ್ ಆಂಟಿ ಅಲ್ಲ ಸ್ವೀಟ್ ಆಂಟಿ ಆಗಿದ್ದಾರೆ, ಆಂಟಿ ಬನ್ನಿ ಹೋಗೋಣ ಅಂತಾಳೆ ಕೀರ್ತಿ. ಹೋಗ್ತಾಳೆ. ಈಚೆ ವಿಖ್ಯಾತ್, ಬೇಬಿ ಬಾ ಹೋಗೋಣ ಅಂತಾನೆ. ಮದುವೆ ಆಗೋದು ಬೇಡ, ಬಾ ಹೋಗೋಣ ಅಂತಾನೆ. ಎಷ್ಟು ಭಯ ಪಡ್ತೀಯಾ ಅಂತಾಳೆ ವಿಧಿ. ನಾನು ಹೇಗಾದರೂ ಇಲ್ಲಿಂದ ಹೋದರೆ ಇವಳು ಬಂದೇ ಬರ್ತಾಳೆ ಅಂತ ವಿಖ್ಯಾತ್ ಹೋಗುವಾಗ, ವಿಧಿ ನಡು ನೀರಲ್ಲಿ ಬಿಟ್ಟು ಹೋಗ್ತಿದ್ಯಾ ಅಂತ ಕೂಗ್ತಾಳೆ. ಲಕ್ಷ್ಮೀ ವೈಷ್ಣವ್ ಶಾಕ್ನಿಂದ ಅವರನ್ನು ನೋಡ್ತಾರೆ. ವಿಧಿನ ನೋಡಿ ವೈಷ್ಣವ್ ಶಾಕ್ ಆಗ್ತಾನೆ. ವೈಷ್ಣವ್ ತಂಗಿ ಕಂಡ್ರು ಅಂತಾರೆ ಅಲ್ಲಿದ್ದವರು. ಈಚೆ ಪಾರ್ಕ್ ಅಂತ ಕೀರ್ತಿ ಪಾರ್ಕ್ ತುಂಬ ಕುಣಿತಾಳೆ. ಈಗ ನಿನಗೇನೆ ಬರ್ತಾ ಇರೋ ಖುಷಿ ವಾಪಸ್ ಬರುವಾಗ ನನ್ನ ಮುಖದಲ್ಲಿ ಇರಬೇಕು ಕೀರ್ತಿ, ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ, ಹಾಗೆ ಇದೊಂದು ಒಳ್ಳೆ ಕೆಲಸ ಮಾಡಿಬಿಡು, ಲೈಫ್ ಟೈಮ್ ಒಳ್ಳೆಯವಳಾಗಿ ಉಳಿಯೋದಕ್ಕೆ ನಿನಗೊಂದು ಚಾನ್ಸ್ ಸಿಕ್ಕಿದೆ ಕೀರ್ತಿ ಅಂತ ಸುಪ್ರೀತಾ ಯೋಚನೆ ಮಾಡ್ತಾಳೆ. ಕೀರ್ತಿ, ಬನ್ನಿ ಆಡೋಣ ಅಂತ ಸುಪ್ರೀತನ ಹೇಳ್ಕೊಂಡು ಬಂದು, ಆಂಟಿ ನನಗೆ ಇದರಲ್ಲಿ ಆಡಬೇಕು, ಜುಯಿ ಜುಯಿ ಅಂತ ಇದರಲ್ಲಿ ತಿರುಗಬೇಕು ಅಂತಾಳೆ. ಅಷ್ಟೇ ತಾನೇ, ನೀನು ಕೂತ್ಕೊ, ನಾನು ತಳ್ತೀನಿ ಅಂತಾಳೆ ಸುಪ್ರೀತಾ. ಆಗ ಕೀರ್ತಿಗೆ ಬೆಟ್ಟದ ಮೇಲಿಂದ ತಳ್ಳಿದ್ದು ನೆನಪಾಗಿ ತಲೆ ಹಿಡ್ಕೋತಾಳೆ. ಏನಾಯಿತು ಅಂತಾಳೆ ಸುಪ್ರೀತಾ. ಅದು ಒಂಥರ ಅನ್ನಿಸ್ತಿದೆ, ಯಾರೋ ತೊಳ್ಳೋದು, ಬನ್ನಿ ಆಂಟಿ ಆಡಿಸಿ ಅಂತಾಳೆ ಕೀರ್ತಿ. ಆಟ ಆಡಿಸ್ತಾ ನನ್ನ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಸುಪ್ರೀತಾ ಐಸ್ ಕ್ರೀಮ್ ತರ್ತೀನಿ ಅಂತ ಹೋಗ್ತಾಳೆ. ಆಗ ಕೀರ್ತಿ ಒಬ್ಬಳೇ ಆಡ್ತಿರ್ತಾಳೆ. ಆಗ ಅಲ್ಲಿ ಒಂದು ಬಾಲ್ ಬಂದು ಬೀಳುತ್ತೆ. ಅದನ್ನು ಕೀರ್ತಿ ನೋಡ್ತಾಳೆ. ಈಚೆ ಲಕ್ಷ್ಮಿ, ನಿಧಿ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾಳೆ. ಅದನ್ನು ಕೇಳೋಕ್ಕೆ ನೀನು ಯಾರು ಅಂತಾಳೆ ವಿಧಿ. ಅವ್ರು ಯಾರು ಅನ್ನೋದಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನೀನು ಯಾಕೆ ಇಲ್ಲಿದ್ಯಾ, ಏಯ್ ನೀನೇನೋ ಮಾಡ್ತಿದ್ದೀಯ, ನನ್ನ ತಂಗಿಗೆ ತಲೆ ಕೆಡಿಸಿ ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದಿದ್ಯಾ ಅಂತಾನೆ ವೈಷ್ಣವ್. ನೀನು ಯಾಕೆ ಅವನ ಮೇಲೆ ರೇಗ್ತಿದ್ಯಾ ಅಂತಾಳೆ ವಿಧಿ. ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ
ಓಡಿ ಬಂದಿದ್ದೀನೋ ಅಂತಾನೆ ವೈಷ್ಣವ್. ಅಲ್ಲಿ ಅಂದರೆ ಅಂತಾಳೆ ವಿಧಿ. ಹಾಸ್ಪಿಟಲಿಂದ ಅಂತಾನೆ ವೈಷ್ಣವ್. ಅಂದರೆ ಇವನಿಗೆ ಆಕ್ಸಿಡೆಂಟ್ ಮಾಡಿದ್ದು ನೀನೇನಾ ಅಂತಾಳೆ ವಿಧಿ. ನಾನಾಗಿ ಆಕ್ಸಿಡೆಂಟ್ ಮಾಡಿಲ್ಲ, ಅವನೇ ಬಂದು ಗುದ್ದಿದ್ದು. ಅಷ್ಟಕ್ಕೂ ಇವನು ಯಾರು ಅಂತಲೂ ನನಗೆ ಗೊತ್ತಿಲ್ಲ ಅಂತಾನೆ ವೈಷ್ಣವ್. ಗೊತ್ತಿಲ್ಲದೆ ಬರೀ ಆಕ್ಸಿಡೆಂಟ್ ಮಾಡಿದ್ಯಾ, ಗೊತ್ತಿದ್ದರೆ ಸಾಯಿಸೇ ಬಿಡ್ತಿದ್ದೆ ಅಲ್ವಾ ಅಂತಾಳೆ ವಿಧಿ. ಬಾಯಿ ಮುಚ್ಚು ವಿಧಿ, ಯಾವ ಜಾಗದಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಿದ್ಯಾ ಅನ್ನೋದು ನೆನಪಿರಲಿ ಅಂತಾಳೆ ಲಕ್ಷ್ಮಿ. ಇದೇನು ನಿನ್ನ ಮನೆ ಅಲ್ವಾ, ನೀನು ಹೇಳೋದು ಕೇಳೋಕ್ಕೆ, ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬರಬೇಡ, ನನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಬರಬೇಡ ಅಂತ ವಿಧಿ ಕೂಗ್ತಾಳೆ. ಏಯ್, ನನ್ನ ತಂಗಿ ಚಿಕ್ಕವಳು, ಅವಳನ್ನು ಇಲ್ಲಿ ಕರ್ಕೊಂಡು ಬಂದು ಯಾಮಾರಿಸ್ತಿದ್ಯಾ ಅಂತ ನಿಖಿಲ್ ಕೊರಳ್ಪಟ್ಟಿನ ವೈಷ್ಣವ್ ಹಿಡ್ಕೋತಾನೆ. ಅಣ್ಣ, ಅವ್ನು ಮುಟ್ಟಿದ್ರೆ ನಾನು ಸುಮ್ಮನೆ ಇರಲ್ಲ, ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ, ನಾನೇ ಅವನ್ನ ಕರ್ಕೊಂಡು ಬಂದಿದ್ದು ಅಂತಾಳೆ ವಿಧಿ. ನೀನು ಯಾಕೆ ಅವನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತಾನೆ ವೈಷ್ಣವ್. ಸಾಮೂಹಿಕ ವಿವಾಹ, ಈ ಥರ ಜರಿ ಸೀರೆ, ಅವನು ಮದುಮಗನ ಕಾಸ್ಟ್ಯೂಮಲ್ಲಿ ರೆಡಿ ಆಗಿದ್ದಾನೆ. ಇಷ್ಟೆಲ್ಲ ಇದ್ಮೇಲೆ ಇಲ್ಲಿಗೇನೆ ಟ್ರಿಪ್ಪಿಗೆ ಬಂದಿದ್ದೀವ, ಮದುವೆ ಆಗೋಕ್ಕೆ ಬಂದಿದ್ದೀವಿ ಅಂತಾಳೆ ವಿಧಿ. ವಿಧಿ, ಏನು ಹೇಳ್ತಿದ್ಯಾ ಅಂತಾಳೆ ಲಕ್ಷ್ಮಿ. ಯಾಕೆ ಕಿವಿ ಕೇಳಿಸೋದಿಲ್ವಾ, ನಾನು ವಿಕ್ಕಿ ಮದುವೆ ಆಗೋಕ್ಕೆ ಬಂದಿದ್ದೀವಿ ಅಂತಾಳೆ ವಿಧಿ. ನನಗೆ ನಂಬೋಕ್ಕಾಗ್ತಿಲ್ಲ ವಿಧಿ, ನೀನೇನು ಚಿಕ್ಕ ಹುಡುಗಿ, ಬೇಡ ನನ್ನ ಮಾತು ಕೇಳು ಅಂತಾನೆ ವೈಷ್ಣವ್. ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು ಅಂತಾಳೆ ವಿಧಿ. ಈಚೆ ಕೀರ್ತಿ ಬಾಲನ್ನ ಎತ್ಕೊಂಡು ಇಲ್ಲಿ ಆಟ ಆಡೋಕ್ಕೆ ಬಾಲು ಸಿಗುತ್ತೆ ಅಂತ ಆಡ್ತಿರುವಾಗ ಒಬ್ಬರು ಅವಳನ್ನು ನೋಡ್ತಾ ನಿಂತಿರ್ತಾರೆ. ಆಂಟಿ, ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ ಅಂತಾಳೆ ಕೀರ್ತಿ. ನಾನು ಬಾಲನ್ನು ನೋಡ್ತಿದ್ದೀನಿ ಅಂತಾರೆ ಆಂಟಿ. ಈ ಬಾಲು ನಿಮ್ದಾ, ಸಾರಿ ಗೊತ್ತಾಗಲಿಲ್ಲ, ತಗೊಳ್ಳಿ ಅಂತಾಳೆ ಕೀರ್ತಿ. ಪರವಾಗಿಲ್ಲ, ನೀನು ಇಟ್ಕೋ ಅಂತಾರೆ ಆಂಟಿ. ನೀವು ಇಷ್ಟ ದೊಡ್ಡವರು ಬಾಲ್ ತೊಗೊಂಡು ಆಡ್ತೀರಾ ಅಂತಾಳೆ ಕೀರ್ತಿ. ನನಗೆ ಆಟ ಅಂದರೆ ಇಷ್ಟ ಅಂತಾರೆ ಆಂಟಿ. ನನ್ನ ಮಾಮು ಆಡೋಕ್ಕೆ ಬಿಡಲ್ಲ ಅಂತೆಲ್ಲ ಕೀರ್ತಿ ಹೇಳ್ತಾಳೆ. ನಿನ್ನ ಹೆಸರೇನು ಅಂತೆಲ್ಲ ಆಂಟಿ ಕೇಳ್ತಾರೆ. ಕೀರ್ತಿ ಹೇಳ್ತಾಳೆ, ನಿನಗೆ ಯಾವ ಕಲರ್ ಇಷ್ಟ ಅಂತಾರೆ ಆಂಟಿ. ನನಗೆ ರೆಡ್ ಕಲರ್ ಇಷ್ಟ ಅಂತ ಅವ್ರು ಹುಟ್ಟಿರೋ ರೆಡ್ ಕಲರ್ ಸೀರೆ ನೋಡ್ತಾ ತಲೆ ಹಿಡ್ಕೋತಾಳೆ ಕೀರ್ತಿ. ಆಂಟಿ ಸುಪ್ರೀತನ ನೋಡ್ತಾರೆ. ಈಚೆ ಲಕ್ಷ್ಮಿ, ಏನು ಮಾತಾಡ್ತಿದ್ಯಾ ವಿಧಿ, ನಿಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ಯಾ ಅಂತ ನೆನಪಿರಲಿ ಅಂತಾಳೆ. ಓಹೋ, ನಿಮಗೆಲ್ಲ ಅವನು ನನ್ನ ಅಣ್ಣ, ನಾನು ಅವನ ತಂಗಿ ಅಂತ ಇವಾಗ ಗೊತ್ತಾಯ್ತಾ? ಯಾವ ಅಣ್ಣ? ಅಣ್ಣನಾಗಿ ಅವನು ಏನು ಮಾಡಿದ್ದಾನೆ ಅಂತಾಳೆ ವಿಧಿ. ವಿಧಿ, ಏನಾಗಿದೆ ನಿನಗೆ, ನೀನು ಮದುವೆ ಆಗೋ ಅಷ್ಟು ದೊಡ್ಡವಳಲ್ಲ ವಿಧಿ ಅಂತಾನೆ ವೈಷ್ಣವ್. ನಿಮ್ಮೆಲ್ಲರ ಕಣ್ಣಿಗೆ ನಾನು ಇನ್ನೂ ಚಿಕ್ಕವಳು, ನಾನು ಮದುವೆ ವಯಸ್ಸಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಅನಿಸಲ್ಲ, ಯಾಕಂದರೆ ಮನೇಲಿ ನಾನು ಒಬ್ಬಳು ಅಂತ ನೀವು ಕನ್ಸಿಡರ್ ಮಾಡೇ ಇಲ್ವಲ್ಲ ಅಂತಾಳೆ ವಿಧಿ. ಹಾಗೆಲ್ಲ ಇಲ್ಲ ವಿಧಿ ಅಂತಾನೆ ವೈಷ್ಣವ್. ವಿಧಿ, ಸಾಕು, ಇದೆಲ್ಲ ಮಾತಾಡೋಕ್ಕೆ ಟೈಮ್ ಇದಲ್ಲ ಅಂತಾನೆ ವಿಖ್ಯಾತ್. ಇಷ್ಟು ವರ್ಷಗಳು ಬಾರದೇ ಇರೋ ಟೈಮ್ ಇನ್ಯಾವಾಗ ಬರುತ್ತೆ? ಅದು ಯಾವಾಗಲೂ ಬರಲ್ಲ. ಇವರಿಗೆ ನನ್ನ ನೋವು ಅರ್ಥ ಆಗಬೇಕು, ನಾನು ಅನ್ಭವಿಸಿರೋ ಲೋನ್ಲಿನೆಸ್ ಅರ್ಥ ಆಗಬೇಕು. ಇವತ್ತು ಅಣ್ಣ ಅಂತ ಮಾತಾಡ್ತಿದ್ಯಲ್ಲ, ಯಾವತ್ತಾದರೂ ಈ ತಂಗಿಗೆ ಏನು ಕಷ್ಟ ಅಂತ ಕೇಳಿದ್ಯಾ? ಚಿಕ್ಕವಳಿಂದ ಇವತ್ತಿನವರೆಗೆ ನನಗೆ ಆ ಮನೆಯಲ್ಲಿ ಒಂದು ಐಡೆಂಟಿಟಿನೇ ಇಲ್ಲ. ನಾನು ನಿನ್ನ ತಂಗಿ, ದ ಗ್ರೇಟ್ ವೈಷ್ಣವ್ ಕಶ್ಯಪ್ ತಂಗಿ ವಿಧಿ ಕಶ್ಯಪ್. ಅವಳಿಗೆ ಅಂತ ಒಂದು ಸ್ವಂತಿಕೆನೇ ಇಲ್ಲ. ಪ್ರೀತಿ, ಲವ್, ಕೇರ್ ಹೇಗಿರುತ್ತೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಇಡೀ ಮನೆಯಲ್ಲಿ ಪುಟ್ಟ ಅಷ್ಟೇ ಅಂತಾಳೆ ವಿಧಿ. ಹಾಗಿಲ್ಲ ವಿಧಿ, ನನ್ನ ಮಾತು ಕೇಳು ಅಂತಾನೆ ವೈಷ್ಣವ್. ನೋ, ಇಷ್ಟು ವರ್ಷ ಯಾರೂ ನನ್ನ ಮಾತು ಕೇಳಿಲ್ಲ, ಇವತ್ತಾದರೂ ಕೇಳು. ಪ್ರೀತಿ ಸಿಗದೆ ಹೋದಾಗಲೇ ನಾನು ಪ್ರೀತಿನ ಹುಡ್ಕೊಂಡು ಹೋಗಿದ್ದು, ಆಗಲೇ ನನಗೆ ವಿಕ್ಕಿ ಸಿಕ್ಕಿದ್ದು ಅಂತಾಳೆ ವಿಧಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.